ಹಬ್ಬ ಏನು ಜಾತ್ರೆ ಇದು? ಉತ್ತರ ಕರ್ನಾಟಕದೊಳಗೆ ದೊಡ್ಡ ಜಾತ್ರೆ ನೋಡ್ರಿ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ನಾನು ನಮ್ಮ ಫ್ರೆಂಡ್ಸು ಎಲ್ಲ ಕೂಡಿಸಿ ಎಲ್ಲಿ ಹೊಂಟೇವು ಅಂತಂದ್ರೆ ಚಾಲುಕ್ಯರ ಅಧಿದೇವತೆಯಾದಂಥ ಬನಶಂಕರಿ ಅಮ್ಮನವ್ರ ಜಾತ್ರಾ ಮಹೋತ್ಸವಕ್ಕೆ ಪಾದಯಾತ್ರೆ ಮೂಲಕ ನಡ್ಕೊತ ಹೋಗ್ತೀವಿ. ಗುಳೆಗುಡ್ಲಿದ್ರೆ ಬನಶಂಕರಿ 30 ಕಿಲೋಮೀಟ್ರ್ ದೂರ ಆಗುತ್ತೆ ನೋಡ್ರಿ. ಇಲ್ಲಿಗೆ ರಾಜ್ಯದ ವಿವಿಧ ಭಾಗಗಳಿಂದಲೂ ಪಾದಯಾತ್ರೆ ಮೂಲಕ ಭಕ್ತರು ಬರ್ತಾರೆ. ಪಾದಯಾತ್ರೆ ಮೂಲಕ ನಡ್ಕೊತ ಬರುವಂಥ ಪ್ರತಿಯೊಬ್ಬ ಭಕ್ತರಿಗೂ ದಾರಿ ಉದ್ದಕ್ಕೂ ಚಹಾ ನಾಷ್ಟ ವ್ಯವಸ್ಥೆ ಇರ್ತೈತ್ರಿ, ಅದು ಫ್ರೀಯಾಗಿ. ನಾವಂತೂ ಚುಮಾರಿ ಪ್ಯಾಕೆಟ ಮತ್ತು ನೀರಿನ ಪ್ಯಾಕೆಟ್ ಇಸ್ಕೊಂಡ್ಕೆಟ ಬನಶಂಕರಿ ಬಂದು ಮುಟ್ಟಿದ್ದೀವಿ. ಬನಶಂಕರಿ ಬಂದು ಮುಟ್ಟಿದಾಗ 6:30 ಗಂಟೆ ಆಗೈತೆ ರೀ. ಸುಮಾರು 8-10 ತಾಸು ನಡ್ಕೊತ ಬಂದು ಭಾಳ ಟಯರ್ಡ್ ಆಗಿತ್ತು ಸಂಬಂಧ ದೇವಿ ದರ್ಶನಕ್ಕಂತಂದು ಒಳಗೆ ಹೋದ್ವಿ. ಭಾಳ ಗದ್ದಲಿತ್ತು, ಅದರ ಸಂಬಂಧ ದೇವಿಯ ದರ್ಶನ ಆಗಲಿಲ್ಲ. ಜಾತ್ರೆ ಇರೋ ಸಂಬಂಧ ಉಳ್ಕೊಳ್ಳೋಕೆ ಎಲ್ಲಿ ನಮ್ಗೆ ವ್ಯವಸ್ಥೆ ಸಿಗಲಿಲ್ಲ. ಅದ್ರ ಸಂಬಂಧ ನಾನು ನಮ್ಮ ದೋಸ್ತರೆಲ್ಲ ಸೇರಿ ಮಾಕೋಟಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಮಾಕೋಟ ಬನಶಂಕರಿಲಿದ್ರೆ 10 ಕಿಲೋಮೀಟ್ರ್ ಅಷ್ಟು ದೂರ ಆಗುತ್ತೆ. ಆಟೋ ವ್ಯವಸ್ಥೆ ಚಲೋ ಇರ್ತೈತಿ. ಅಲ್ಲಿ ಹೋಗಿ ಒಂದು 3-4 ತಾಸು ರೆಸ್ಟ್ ಮಾಡಿ ಅಲ್ಲೇ ಕಾಶಿ ತೀರ್ಥದೊಳಗೆ ಸ್ನಾನ ಮುಗಿಸ್ಕೊಂಡು ಮಾಕೋಟಪ್ಪನ ದರ್ಶನ ಮಾಡಿಕೊಂಡು ಅಲ್ಲೇ ಪ್ರಸಾದ ಸೇವನೆ ಮಾಡಿಕೊಂಡು ಮತ್ತು ತೇರಿನ ಸಮಯಕ್ಕೆ ಬನಶಂಕರಿ ಒಳಗೆ ಹಾಜರಾದೇವ್ರಿ. ತೇರು ಎಳಕಂತೀರಿ ಎಲ್ಲರೂ ಶಂಭುಕೋ ಅಂತಂದು ಜಯಘೋಷಕ್ಕೆ ಹೋಗುವಾಗ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಅದ ರೋಮಾಂಚನದೊಳಗೆ ನಾವು ಒಂದು 4 ತತ್ತಿ ಹಾರಿಸಿ ಶಂಭುಕೋ ಅಂತಂದು ಮುಂದಿನ ವಿಡಿಯೋದಾಗ ಸಿಗೋಣ ಅಂತ ಹೇಳ್ತಾ ವೇಟಿಂಗ್ ಫಾರ್ ಪಾರ್ಟ್ 2.